ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸುಮಾರು 52 ವರ್ಷಗಳಿಂದ ನಿಂತು ಹೋಗಿದ್ದ ಇತಿಹಾಸ ಪ್ರಸಿದ್ಧ ಇಕ್ಕೇರಿ ಸೀಮೆಯ ಮಂಗಳಲೆ ಶ್ರೀ ಶಂಭುಲಿಂಗೇಶ್ವರ ದೇವರ ಶ್ರೀಮತ್ ಮಹಾಸಂದನ ರಥೋತ್ಸವ ಇದೇ ತಿಂಗಳ 9ರಿಂದ 14ರವರೆಗೆ ನಡೆಯಲಿದೆ ಎಂದು ರಥೋತ್ಸವ ಕಾರ್ಯಕ್ರಮದ ಕಾರ್ಯದರ್ಶಿ ತಿಮ್ಮಪ್ಪ ಎಂಎಂ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ಶ್ರೀ ಶಂಭುಲಿಂಗೇಶ್ವರ ಮತ್ತು ಮಹಾಕಾಳಿ ದೇವಸ್ಥಾನ ಒಂದು ಕಾಲದಲ್ಲಿ ಇಕ್ಕೇರಿ ಸೀಮೆಯಲ್ಲಿ ವೈಭವವನ್ನು ಕಂಡಿದ್ದು, ತದನಂತರ ದೇವಾಲಯ ಶಿಥಿಲಾವಸ್ಥೆ ನಡುವೆಯೂ ಕೂಡ 1973ರವರೆಗೆ ರಥೋತ್ಸವ ನಿರಂತರವಾಗಿ ನಡೆದು ಬಂದಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಆಶೀರ್ವಾದದೊಂದಿಗೆ ನಡೆದು ಬಂದ ರಥೋತ್ಸವ ಮುಂದೆ ದೇವಾಲಯ ಪುನರ್ ನಿರ್ಮಾಣ ಮಾಡುವಂತೆ ಆಶೀರ್ವಾದಿಸಿದ್ದರು. 1996ರಲ್ಲಿ ಅಷ್ಟಬಂಧ ನಡೆದು ಬಂದ ಮೇಲೆ ಹೊಸ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸುವ ದೃಷ್ಟಿಯಿಂದ ಅಷ್ಟಮಂಗಲ ಪ್ರಶ್ನೆಯಂತೆ ಈಗ 8 ವರ್ಷಗಳಿಂದ ನೂತನ ದೇವಾಲಯ ನಿರ್ಮಾಣ ಹಾಗೂ ಲೋಕಾರ್ಪಣೆ ಮಾಡಲಾಗಿದ್ದು, ನೂತನವಾಗಿ ನಿರ್ಮಿಸಿರುವ ರಥೋತ್ಸವ ಇದೇ ತಿಂಗಳ 6ನೇ ತಾರೀಕಿನಂದು ಸಾಗರಕ್ಕೆ ಆಗಮಿಸುತ್ತಿದ್ದು, 9ರಿಂದ 14ರವರೆಗೆ ರಥೋತ್ಸವ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಥೋತ್ಸವ ಸಮಿತಿಯ ಅಧ್ಯಕ್ಷರಾದ ಗಣಪತಿ ಕೆಜಿ, ಸುಬ್ರಹ್ಮಣ್ಯ, ಪೂಬಾ ಅಶೋಕ್, ಮಂಜುನಾಥ್ ಸೇರಿದಂತೆ ಪ್ರಮುಖರಿದ್ದರು. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಆನಂತರದ ದಿನಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ. ಅದರಲ್ಲಿ ರಥೋತ್ಸವವೂ ಒಂದು. ದೇವಸ್ಥಾನ ಸಾಕಷ್ಟು ವರ್ಷಗಳಿಂದ ಶಿಥಿಲವಾಗಿತ್ತು. 1996ರಲ್ಲಿ ಅಂದಿನ ಸೀಮೆಯ ಮುಖ್ಯಸ್ಥರು ಮುಂದೆ ನಿಂತುಕೊಂಡು ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿ ಅಷ್ಟಬಂಧ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ನಂತರದ ದಿನಗಳಲ್ಲಿ ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಯನ್ನ ತಲುಪಿತು. ಕಳೆದ 8 ವರ್ಷಗಳ ಹಿಂದೆ ಅಷ್ಟಮಂಗಲ ಕಾರ್ಯಕ್ರಮವನ್ನ ಹಾಕಿಸಿ ಅವರ ಒಂದು ನಿರ್ದೇಶನದಂತೆ ನೂತನವಾಗಿರ್ತಕ್ಕಂತಹ ಶಿಲಾಮಯ ದೇವಾಲಯವನ್ನ ನಿರ್ಮಿಸಿ ಕಳೆದ ವರ್ಷ ಇದೇ ದಿನದಲ್ಲಿ ಬ್ರಹ್ಮಕಲಶೋತ್ಸವ, ಕುಂಭಾಭಿಷೇಕ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಾಡಿನ ಮಠಾಧಿಪತಿಗಳ ಉಪಸ್ಥಿತಿಯಲ್ಲಿ, ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಂಡಿತು. 1952ರ ಸಂದರ್ಭದಲ್ಲಿ ಅನಾದಿ ಕಾಲದಿಂದ ಆಚರಣೆಯಲ್ಲಿರ್ತಕ್ಕಂತಹ ಶ್ರೀ ದೇವಾಲಯದ ರಥೋತ್ಸವ ಕಾರಣಾಂತರಗಳಿಂದ ನಿಂತು ಹೋಗಿತ್ತು. ಆಗ ತಾನೇ ವರದಹಳ್ಳಿಗೆ ಭಗವಾನ್ ಶ್ರೀಧರ ಸ್ವಾಮಿಗಳು ಆಗಮಿಸಿದ್ರು. ಆಗ ಇಲ್ಲಿರುವ ಮುಖಂಡರನ್ನ, ಭಕ್ತರನ್ನ ಕರೆಯಿಸಿ ಅವರಿಗೆ ತಿಳುವಳಿಕೆಯನ್ನ ನೀಡಿ ಪುನಃ ರಥೋತ್ಸವ ನಡೆಯುವಂತೆ ಮಾಡಿರ್ತಕ್ಕಂಥದ್ದು ಇತಿಹಾಸ. 1973ರವರೆಗೂ ಕೂಡ ರಥೋತ್ಸವ ನಡೆದುಕೊಂಡು ಬಂದಿತ್ತು. ಕಾಕತಾಳೀಯ ಎಂಬಂತೆ ಅವರು ಮುಕ್ತರಾದ ವರ್ಷವೇ ಕಾರಣಾಂತರಗಳಿಂದ ರಥೋತ್ಸವ ನಿಂತು ಹೋಯಿತು. 73ರಲ್ಲಿ ನಿಂತು ಹೋಗಿರ್ತಕ್ಕಂತಹ ರಥೋತ್ಸವ ಆರಂಭ ಆಗಲೇ ಇಲ್ಲ. ಇಂದಿಗೆ 52 ವರ್ಷಗಳು ಆಯಿತು. ರಥವೂ ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಪ್ರಸಾದ ಭೋಜನ, ಅನ್ನ ಸಂತರ್ಪಣೆ ನಡೆಯಲಿದೆ. ತಳಿರು ತೋರಣ, ಬಂಟಿಂಗ್ಸ್, ಹೂವಿನ ಅಲಂಕಾರಗಳಿಂದ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಮಧುವಣಗಿತ್ತಿಯ ಹಾಗೆ ಇಡೀ ಮಂಗಳಲೆ ಗ್ರಾಮ, ಇಕ್ಕೇರಿ ಸೀಮೆ ರಥಯಾತ್ರೆ ಬರ್ತಕ್ಕಂತಹ ದಾರಿ ಸರ್ವ ಸನ್ನದ್ಧವಾಗಿ ಸರ್ವಾಲಂಕೃತವಾಗಿದೆ. ಇದಕ್ಕಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದೇವಾಲಯದ ಅಂಗಣದಲ್ಲಿ 7 ಕಾರ್ಯಾಲಯದ ಕೌಂಟರ್ಗಳನ್ನ, 3 ಧಾರ್ಮಿಕ ಕೌಂಟರ್ಗಳನ್ನ ಮಾಡಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ಪಾನೀಯ ವ್ಯವಸ್ಥೆ ಎಲ್ಲೂ ಕೂಡ ನುಗ್ಗಲಾಗ ಹಾಗೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ.
ಬೇಸಿಗೆ ಆಗಿರೋದ್ರಿಂದ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಲಾಗಿದೆ. ಎಲ್ಲೂ ಕೂಡ ಕಸದ ವ್ಯವಸ್ಥೆ ಅಸಮರ್ಪಕವಾಗಿ ಆಗಬಾರದು ಹೇಳುವ ಕಾರಣದಿಂದ ಕಸ ವಿಲೇವಾರಿ ವ್ಯವಸ್ಥೆಯನ್ನು ಕೂಡ ನಮ್ಮ ಪಂಚಾಯಿತಿ ನಗರಸಭೆಯ ಸಹಕಾರದಿಂದ ಮಾಡಲಾಗಿದೆ. ಎಲ್ಲರ ತನು ಮನ ಧನದ ಸಹಕಾರದಿಂದ ಕಾರ್ಯಕ್ರಮ ಚಂದವಾಗಿ ಅಂದವಾಗಿ ಮೂಡಿ ಬರ್ತದೆ ಹೇಳ್ತಕ್ಕಂತಹ ವಿಶ್ವಾಸ ನಮಗೆ ಮತ್ತು ಸಮಿತಿಯವರಿಗೆ ಎಲ್ಲರಿಗೂ ಕೂಡ ಇದೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ತಾರೀಕಿನಿಂದ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭ ಆಗುತ್ತವೆ. 12ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಶ್ರೀ ರಾಮಚಂದ್ರಾಪುರ ಮಠಾಧೀಶರಾಗಿರ್ತಕ್ಕಂತಹ ಶ್ರೀ ರಾಘವೇಶ್ವರ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ರಥದ ಲೋಕಾರ್ಪಣೆ ಆಗ್ತದೆ. 9:20ರಿಂದ 9:30 ಮುಹೂರ್ತದಲ್ಲಿ ರಥಾರೋಹಣ ಕಾರ್ಯಕ್ರಮ ನೆರವೇರ್ತದೆ. ಉಳಿದಂತೆ ಎಲ್ಲ 6 ದಿನಗಳು ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ದೇವಾಲಯದ ಆವರಣದಲ್ಲಿ ನಡೀತದೆ. ಪಾರಂಪರಿಕವಾಗಿ ಬಂದಿರುವಂತಹ 52 ವರ್ಷಗಳ ಹಿಂದೆ ಯಾವ ಆಚರಣೆ ಇತ್ತು ಶ್ರೀ ದೇವಾಲಯದ ರಥೋತ್ಸವ ಸಂದರ್ಭದಲ್ಲಿ, ಆ ಎಲ್ಲ ಆಚರಣೆಗಳು ಕೂಡ ಯಥಾವತ್ತಾಗಿ ಮುಂದುವರಿಯುತ್ತದೆ. ಯಾವುದೇ ಬದಲಾವಣೆ ಇಲ್ಲ. ಪ್ರತಿದಿನ ದೇವಾಲಯದ ಆವರಣದಲ್ಲಿ ಮತ್ತು ಹೊರಭಾಗದಲ್ಲಿ ಪಲ್ಲಕ್ಕಿ ಉತ್ಸವ ಇದೆ. ಏಪ್ರಿಲ್ 10ನೇ ತಾರೀಕು ಶಂಭೂರಿ ಮಠ ಮಂಕಳರೆ ಅಲ್ಲಿ ವಸಂತ ಪೂಜೆ ಇದೆ. 11ನೇ ತಾರೀಕು ಮತ್ತಿಕೊಪ್ಪ ಕೆರೆದಂಡೆಯಲ್ಲಿ ಇರ್ತಕ್ಕಂತಹ ಅಶ್ವತ್ಥ ಕಟ್ಟೆಯಲ್ಲಿ ವಸಂತ ಪೂಜೆ ಇದೆ. 13ನೇ ತಾರೀಕು ಓಕುಳಿ ಕಾರ್ಯಕ್ರಮ. ಆವತ್ತು ಮಂಕಳಲೆ ಗ್ರಾಮದಲ್ಲಿ ಪಲ್ಲಕ್ಕಿ ಸಂಚರಿಸಿ ಶಿರ್ವಾಳ ವರದಾ ನದಿ ತಟದಲ್ಲಿ ತೀರ್ಥಹವನ ಕಾರ್ಯಕ್ರಮ ಮತ್ತು ಅವಭೃತ ಸ್ನಾನ ಕಾರ್ಯಕ್ರಮಗಳು ನಡೀತಾವೆ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ ತಡರಾತ್ರಿವರೆಗೂ ಸಭಾ ಕಾರ್ಯಕ್ರಮಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸ್ಥಳೀಯ ಕಲಾವಿದರೊಂದಿಗೆ ಹೊರಭಾಗದ ಕಲಾವಿದರು ಕೂಡ ಬಂದು ತಮ್ಮ ಪ್ರದರ್ಶನವನ್ನ ಈ ಸಂದರ್ಭದಲ್ಲಿ ವೇದಿಕೆಯಿಂದ ನೀಡಲಿದ್ದಾರೆ. ರಥೋತ್ಸವ ಜಾತ್ರೆಯ ಸ್ವರೂಪವನ್ನು ಪಡೆದುಕೊಂಡು ಅನೇಕ ಅಂಗಡಿ ಮುಂಗಟ್ಟುಗಳು ಕೂಡ ಬರ್ತವೆ. ಆಮೇಲೆ ಸುವಸ್ತು ಸಂಗ್ರಹ ಅಭಿಯಾನ ಹೇಳುವಂತಹ ಒಂದು ಕಾರ್ಯಕ್ರಮ ಸೀಮೆಯಾದ್ಯಂತ ಪ್ರಾರಂಭವಾಗಿ ನಡೀತಾ ಇದೆ. ಪ್ರತಿ ಊರಿನಲ್ಲೂ ನೀಡ್ತಕ್ಕಂತಹ ದವಸ ಧಾನ್ಯಗಳು, ತೆಂಗಿನಕಾಯಿ ಇತ್ಯಾದಿ ಸಂಗ್ರಹ ಕಾರ್ಯಕ್ರಮ ಭರದಿಂದ ಮತ್ತು ಅತ್ಯಂತ ಉತ್ಸಾಹದಿಂದ ನಡೀತಾ ಇದೆ. 52 ವರ್ಷ ಆಗಿತ್ತು ರಥೋತ್ಸವ ನಿಂತು. ಇದು ಸೀಮೆಗೆ ಒಂದು ರೀತಿಯಲ್ಲಿ ದೋಷ. ಇದರ ನಿವಾರಣೆಗಾಗಿ ಮುಷ್ಟಿ ದ್ರವ್ಯ ಸಮರ್ಪಣೆ ಹೇಳ್ತಕ್ಕಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ 6 ದಿನಗಳು ಕೂಡ ದೇವಾಲಯದ ಅಂಗಣದಲ್ಲಿ ನಡೀತದೆ.